ಗುರುದೇವೋ ಸದಾಶಿವಃ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ಭಾರತ ಮಾತೆಯನ್ನು, ಕನ್ನಡದ ತಾಯಿಯನ್ನು, ನಮಗೆ ಅನ್ನ ನೀಡುವ ರೈತರನ್ನು, ದೇಶ ಕಾಯುವ ಯೋಧರನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿ ಸುಕ್ಷೇತ್ರ ಮುಡುಬುಳದ ಕೂಡಲೂರು ಬಸವಲಿಂಗಪ್ಪನವರ ವೇದಿಕೆಯಲ್ಲಿ ಪೂಜ್ಯ ಶ್ರೀ ಲಂಗಲಿಂಗೇಶ್ವರ ಒಂದು ಪುಣ್ಯಶ್ರಮ ಮುಡುಬುಳ ಗ್ರಾಮದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕಡಕೋಳ ಮಠದ ಪೂಜ್ಯ ಶ್ರೀ ಶಾಬ್ರ ಡಾಕ್ಟರ್ ರುದ್ರಲಿಂಗ ಶಿವಾಚಾರ್ಯರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ನನ್ನ ಆತ್ಮೀಯ ಸೋದರರು ಈ ಭಾಗದಲ್ಲಿ ಶರಣರ ತತ್ವಗಳನ್ನು, ವಿಚಾರಗಳನ್ನು ಎಲ್ಲ ಕಡೆಯಲ್ಲೂ ಕೂಡ ಧರ್ಮದ ಪ್ರಚಾರವನ್ನು ಮಾಡ್ತಕ್ಕಂಥ ಶ್ರೀ ಮಠದ ಶರಣರಾಗಿರ್ತಕ್ಕಂಥ ಪೂಜ್ಯ ಶ್ರೀ ತ್ರಿಶೂಲ ಶರಣರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯ ಸೋದರರಾದ ಗೌಡಪ್ಪ ಗೌಡ್ರೆ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸೋದರರಾದ ಸಂಗಣ್ಣನವರೇ, ನಾಗಣ್ಣವರೇ, ನಮ್ಮ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಪ್ರಕಾಶ್ ಜಿ ಅವರೇ, ನಮ್ಮ ಸೋದರರ ಆದಿಯಾಗಿ ಇದೀಗ ಯಾವ ಪುರಾಣಿಕರಿಗೂ ಕಡಿಮೆಲ್ಲ ನಮ್ಮ ಗುರು ಎಸ್ ಕಾಮವರು. ನಾವೇನೋ ಒಂದು ಎರಡು ಹಾಡು ಬಿಡ್ತಾವಂದ್ರೆ ಭಾಳ ಚಂದ ಪುರಾಣಿಕರು ಟಕ್ಕಪರ್ ತೊಗೊಂಡ್ರಿ ಅವರು. ಖುಷಿ ಆಯಿತು. ನಮ್ಮ ಯುವ ಜನತೆ ಹಿಂಗೆ ಬರಬೇಕು, ಬಂದಾಗ ಸ್ವಲ್ಪ ದೇಶ ಉದ್ಧಾರ ಆಗ್ತದೆ, ಸ್ವಲ್ಪ ಎಚ್ಚರಿಕೆ ಆಗ್ತೀವಿ. ಅದಕ್ಕಾಗಿ ಒಳ್ಳೆಯ ಮಾತುಗಳನ್ನು ಆಡಿದಂಥ ಆತ್ಮೀಯ ಸೋದರ ಗುರು ಎಸ್ ಕಾಮ ಅವರೇ, ನಮ್ಮ ಸರ್ ಕೂಡ ಬಂದಿದ್ದಾರೆ ಇವತ್ತು, ಶಂಭುಲಿಂಗಯ್ಯ ಸರ್ ಅವರೇ, ರಾಘಣ್ಣವರೇ, ಜೊತೆಗೆ ನನ್ನೆಲ್ಲ ಸೋದರರಿಗೆ ಈ ಸಂದರ್ಭದಲ್ಲಿ ಅಂಬರೀಷ್ ಅವರೇ, ಶರಣವರೇ, ಜೊತೆಗೆ ಪ್ರಕಾಶ್ ಹೇಳಿದೆನಪ್ಪ ಹಾಂ ರೀ. ಆಮೇಲೆ ನಮ್ಮ ಪುರಾಣ ಪ್ರವಚನ ರತ್ನ ಸೋದರರೇ, ಜೊತೆಗೆ ಈ ಊರಿನ ಮತ್ತು ಪರಸ್ಥಳದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಕನ್ನಡದ ದೇವರುಗಳಲ್ಲಿ, ಅಕ್ಕ ತಂಗಿಯರಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ನನ್ನ ರೈತ ಬಾಂಧವರಲ್ಲಿ ನಿಮ್ಮ ಸೇವಕನಾಗಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಈ ಕಾರ್ಯಕ್ರಮದ ರೂವಾರಿಯಾಗಿ ನಮ್ಮ ಸೋದರಿ ಒಳ್ಳೆ ಕಾರ್ಯಕ್ರಮ ನಿರೂಪಣೆ ಮಾಡಿದಿರಿ, ನಿಮಗೂ ಕೂಡ ಖುಷಿ. ನನಗಿವತ್ತೇನೆಂದರೆ ಎಲ್ಲ ಮಂದಿ ಮಕ್ಕಂಡಿರ್ತಾರಂತ ಬಂದೀನಿ ನಾನು. ಇಲ್ಲಿ ಬರಟ್ಟಿಗೆ ನೋಡ್ತೀನಿ, ಈಗ ಬೆಳಗಾಗಿದೆ ಅಂತ ಅನಿಸ್ಲಾಗತ್ತದ. ಬಹುಶಃ ಈ ಭಾಗದಾಗ ಮುಡುಬುಳದಲ್ಲಿ ಎಲ್ಲ ಶರಣರು ವಾಸ ಆಗ್ಯಾರ. ನಿಮ್ಮ ಪುಣ್ಯದ ಮುಡುಬುಳಿದು ಸಾಮಾನ್ಯ ಮಾತಲ್ಲ. ಕಡಕೋಳ ಮಠಕ್ಕೆ ಬರ್ತೀನಿ, ಇಲ್ಲಿ ಗೋಪಾಲ ಸ್ವಾಮಿಯವ್ರ ಮಠಕ್ಕೆ ಬರ್ತೀನಿ. ಮೊನ್ನೆ ಇಲ್ಲಿ ಒಂದು ಆಶ್ರಮ ಇತ್ರಪ್ಪ, ತೇರಾಯ್ತು ರೀ, ಆ ಕಡೆ ಇತ್ತು ಅಲ್ಲಿ ಬಂದೆ, ಮತ್ತು ಇವತ್ತು ಇಲ್ಲಿ ಬಂದೆ. ಅಂದರೆ ಶರಣರ ನಾಡು, ಸಂತರ ನಾಡು. ಬಹುಶಃ ಭಾಳ ಉದಾಹರಣೆ ಕೇಳಿದ್ರೆ ಅಂದ್ರೆ ಏನು ಬೇಡಪ್ಪ, ಅಲ್ಲಿ ನಮ್ಮದೊಂದು ಮುಡುಬುಳಾದ, ಅಲ್ಲಿ ಹೋಗ್ಬಿಡು ಎಲ್ಲ ಶರಣರ ದರ್ಶನ ಆಗ್ತಾರಂತಕ್ಕಂಥ ಒಂದು ಉದಾಹರಣೆ ನಮಗಿದು. ಇದು ಸಾಮಾನ್ಯ ಅಲ್ಲ, ಇದು ನಾವು ಪುಣ್ಯ ಮಾಡಿರ್ಬೇಕ್ರಿ. ಇಲ್ಲಿ ಶರಣನ ಹಂಗ್ಯಾರ. ನನಗೆ ನಮ್ಮ ಗುರಣ್ಣ ಬಹುಶಃ 15 ವರ್ಷ ಅನ್ರಿ ಗುರಣ್ಣ. ಎಷ್ಟು ವರ್ಷ ಹೇಳಿದ್ರಲ್ಲಿ ನೀವು ತ್ರಿಶೂಲ್ ಅವರದ್ದು ಚರಿತ್ರೆ? 30 ವರ್ಷದಿಂದ ನನಗ್ರಿ. ಆ ವ್ಯಕ್ತಿನೇ ವಿಚಿತ್ರ ನನಗೆ ಅನಿಸ್ತಾ ಇದೆ. ಒಬ್ರೊಬ್ಬರು ಬಿಳಿ ಬಟ್ಟೆ ಹಾಕೊಂಡು ಎಲ್ಲ ಕೆಲಸ ಮಾಡಿ ಕಾವ್ಯ ಹಾಕೊಂಡ್ಬಿಡ್ತಾರೆ, ಅಂಥವ್ರನ್ನೂ ಉಂಟು. ಇವು ಹೈಬ್ರಿಡ್ ಸ್ವಾಮಿಗಳು ಭಾಳ ಮಂದಿ ಆಗ್ಯಾರ್ರಿ ಎಲ್ಲಿ ಬೇಕಲ್ಲೇ. ಈಗ ನಾವು ಕಾವ್ಯ ಹಾಕೊಂಡವ್ರಿಗೆ ಹಾಕಲಾರದು ಹೊಡೆಯಂಗಾಗ್ಯದ ನಮಗೀಗ. ಆದರೆ 30 ವರ್ಷದಿಂದ ನಮ್ಮ ತ್ರಿಶೂಲವರು ನನ್ನ ಜೊತೆಗೆ ಗದ್ದಿಗೆಯಲ್ಲಿ ಬಂದು ಪ್ರಸಾದ ತೊಗೊಂಡು, ಬಹುಶಃ ಮಧ್ಯಾಹ್ನದಾಗ ಅಲ್ಲೇ ಮಲಗಿ, ಬರೇ ನಿಮ್ಮ ತ್ರಿಶೂಲ ಶರಣರು ಬರೇ ಶರಣರಲ್ಲ, ಅಪ್ಪಟ ಕನ್ನಡದ ಕಲಾವಿದ ಅಂತಕ್ಕಂಥ ಮಾತು ನಾನು ಭಾಳ ಹೆಮ್ಮೆಂದು ಹೇಳ್ತೀನಿ. ಅವ್ರು ನುಡಿಸ್ತಕ್ಕಂಥ ತಬಲ ನಾನು ಭಾಳ ಹತ್ತಿರದಿಂದ ನೋಡಿ ನಾನು. ಯಾಕಂದರೆ ಬರೀ ಆಶೀರ್ವಾದ ಅಲ್ಲ, ಆಶೀರ್ವಾದ ಜೊತೆಗೆ ಭಕ್ತರ ಜೊತೆಗೆ ಬೆರಿತಕ್ಕಂಥ ಮನೋಭಾವನೆ, ಹೃದಯ ಶ್ರೀಮಂತಿಕೆಯ ತ್ರಿಶೂಲ್ ಅಂದರೆ ಬಹುಶಃ ನಮ್ಮ ಸೋದರ. ಭಾಳ ಹೆಮ್ಮೆ ಪಡ್ತೀನಿ ನಾನು. ಮೊದಲಿಂದ ಹಂಗೆ ಮುಗ್ಧ ಜೀವಿ, ಆಧ್ಯಾತ್ಮಿಕ ಪರಂಪರೆ. ಈಗ ಏನಾದ ಇದೇ ಸ್ಟೈಲ್ ಆದ. ಅವಾಗನು ಒಬ್ರೊಬ್ರು ಸ್ವಾಮಿಗಳಾದ್ಮ್ಯಾಗ ಚೇಂಜ್ ಆಗ್ತಾರ, ಏನಿಲ್ಲ. ನಾನು ಭಾಳ ಮೆನುಲ್ಲಾಗಿ ನೋಡಿನ, ಭಾಳ ಹತ್ತಿರದಿಂದ ನೋಡಿ ನಾನು. ಇವತ್ತು ಖುಷಿ ಆಯ್ತು. ಹೆಸರು ನೋಡ್ರಿ ಹಂಗೆ ಆದದು. ಯಾಕಂದ್ರೆ ಇದು ಪುರಾಣದಾಗ ಎಲ್ಲವರು ಪುರಾಣ ಇರ್ತಾರೆ, ನಾ ಇದ್ದು ವಾಸ್ತವಿಕತೆ ಹೇಳ್ಬೇಕಾಗ್ತದೆ. ಭಾಳ ಚಂದ ಎಲ್ಲ ಮಂದಿ ನಮ್ಮ ಹಿರಿಯರೆಲ್ಲ ಮಾತಾಡಿದ್ರು. ಹೆಸರೇನಾದ್ರಿ? ತ್ರಿಶೂಲ. ತ್ರಿಶೂಲ ಯಾರ ಕೈಯಾಗಿರ್ತದ್ರಿ?
ಶಿವನ ಕೈಯಾಗ. ಮತ್ತು ಶಿವ ಮತ್ತು ಅದು ಅಷ್ಟು ಪ್ರೀತಿ ಇದ್ದರೆ ಹಿಡಿದಿರ್ತಾನೆ ಅದು ತ್ರಿಶೂಲ. ಶಿವನಿಗೆ ಪ್ರೀತಿಯ ವಸ್ತು ಯಾರಾದರೆ ನಮ್ಮ ತ್ರಿಶೂಲ ಶರಣ ಅಂತಕ್ಕಂಥ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ನನಗೆ ಹೆಸರು ಜಲ್ದಿ ಹೇಳೋಕ್ಕಾಗಲ್ಲ ಒಬ್ರೊಬ್ರದ್ದು, ಆದರೆ ಹೆಸರೇ ತ್ರಿಶೂಲ. ಅಷ್ಟೇ ಒಂದು ಮೃದುತ್ವ ಸ್ವಭಾವ. ಭಾಳ ಖುಷಿ ಆಯ್ತು ಅಣ್ಣ, ನೀವು ಬರ್ಬೇಕಂದ್ರು ಭಾಳ ಖುಷಿ ಆಯ್ತು. ನಾನು ಬರ್ತೀನಿ. ನಮ್ಮ ಮಟ್ಟಕ್ಕೆ ನಾವು ಬರೋದಕ್ಕೆ ಏನಿಲ್ಲ, ಯಾವ ಇನ್ವಿಟೇಷನ್ ಕಾಡ್ಲಕ್ಕೆ ಬರ್ತೀನಿ. ಏನು ಬರಬೇಡ ತ್ರಿಶೂಲ ಅಣ್ಣ, ನಾ ಬರ್ತೀನಿ ಅಂತ ಹೇಳಿದೆ ನಾನು. ಯಾಕಂದರೆ ಇವತ್ತು ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ನಾವು ಎಲ್ಲೇ ಏನಾಗಿರಲಿ, ನಾವು ಸಾಯವತ್ನಾಗ ಒಯ್ಯೋದೊಂದೇ ಒಳ್ಳೆಯದು ಕೆಟ್ಟದ್ದು. ಒಳ್ಳೆಯ ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತಕ್ಕಂಥ ಶರಣ ತ್ರಿಶೂಲ ಶರಣರು ಒಳ್ಳೇದು ಮಾಡ್ತಾರಂದ್ರೆ ಯಾವ ಆಹ್ವಾನ ಪತ್ರಿಕೆ ಬೇಕಾಗಿಲ್ಲ, ನಾನೇ ಬರ್ತೀನಿ ಅಂದೆ. ಬಹುಶಃ ಈ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಅಪ್ಪಾಜಿಯವರು ಬಂದಿರ್ಬೇಕಾರೆ, ನಮ್ಮ ಪ್ರಕಾಶ್ ಅವರು ಬಂದು ಆಹ್ವಾನ ಕೊಡ್ತಾ ಇದ್ದಾರೆ ಅಪ್ಪಾಜಿ ಗದ್ದಿಲಿಂದ. ಈ ಸಲ ನಮ್ಮದು ಒಂದು ಪುಣ್ಯ, ಸ್ವಲ್ಪ ಅವರಿಗೆ ಮೊಳಕಾಲು ನೋವಾಗಿತ್ತು, ಹಿಂಗಾಗಿ ದಾಸೋಹ ರತ್ನ ಹಣ ಬರ್ಬೇಕಂತಂದ್ರೆ ಆ ದಾಸೋಹ ರತ್ನ ನಾ ಮಾಡಿದ್ದೆಲ್ಲ, ನೀವು ಕೊಟ್ಟದ್ದನ್ನೇ ಅಲ್ಲಿ ವಾಚ್ಮನ್ ಡ್ಯೂಟಿ ನಾ ಮಾಡ್ಲಕತ್ತೀನಿ. ನಾನೇನು ಮಾಡಲಿಲ್ಲ, ಅದೇನಿಲ್ಲ, ಅದು ನಿಮ್ಮ ಪ್ರೀತಿ, ಅದು ದಾಸೋಹ ರತ್ನ. ಏನಾದರೂ ನೀವು ಆ ಶರಣರಿಂದ ಆಶೀರ್ವಾದ ಮಾಡಿದ್ರಂದ್ರೆ ಏನಿಲ್ಲ, ನೀವು ಕೊಟ್ಟದ್ದು ನಿಮಗೆ ವಾಚ್ಮನ್ ಡ್ಯೂಟಿ. ಅದಕ್ಕಾಗಿ ಇಲ್ಲಿ ಬಂದು ಈ ಒಂದು ಕ್ಷೇತ್ರದ ದರ್ಶನ ಭಾಗ್ಯ ನನಗೆ ಕೊಟ್ಟದ್ದಕ್ಕೆ ಬಹಳ ಖುಷಿ ಆಯಿತು. ಇಲ್ಲಿ ಮನಸ್ಸು ಕೊಡುವ ಅಷ್ಟೇ ಭಾಳ ಸಂತೋಷ. ನಮ್ಮ ಮನೆಯಾಗ ನೋಡ್ರಿ ಧಾರಾವಾಹಿ ನೋಡಿ ಮಕ್ಕಂಡಿರ್ತಾರೆ ಎಲ್ಲ ಮಂದಿಗೆ. ಈ ಕಡೆಲ್ಲ ಪಟ್ಟಣದಾಗ ಹೋಗ್ಬಿಡ್ರಿ, ಆರಾಮ್ ನಿದ್ದೆ ನಡೆದಿರ್ತದೆ. ಅಲ್ಲಿ ಎಬ್ಬಿಸಿದ್ರೂ ಮನೆ ಕಳು ಮಾಡಿದ್ರೂ ಯಾರಿಗೆ ಎಚ್ಚರಿಕಿಲ್ಲ. ಆದ್ರೂ ಇಲ್ಲೆಲ್ಲ ಕುಂತು ಪುರಾಣ ಪ್ರವಚನ ಮಾಡ್ತೀರಿ ಅಂದರೆ ಸಾಕ್ಷಾತ್ ರಂಗಲಿಂಗೇಶ್ವರ ನಿಮ್ಮ ಮನದಲ್ಲಿ ಆನ, ಈ ಮುಡುಬೂಳ ಗ್ರಾಮದಲ್ಲಿ ಆನ, ಈ ಸ್ಥಳದಲ್ಲಿ ಆನಂತಕ್ಕಂಥದ್ದು ಆತ್ಮವಿಶ್ವಾಸ ನನಗಿದೆ. ಈ ಕ್ಷೇತ್ರ ಭಾಳ ಒಂದು ಅದ್ಭುತವಾಗಿ ಬೆಳೆಯಲಂತಕ್ಕಂಥ ಒಂದು ಆಶಾ. ನಮ್ಮ ಅಧ್ಯಕ್ಷತೆಯ ಭಾಷಣ ಮಾಡಿದಂಥ ನನ್ನ ಸೋದರು ಗೌಡಪ್ಪ ಗೌಡರು ಹೇಳಿದರು, ಒಂದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಮಾಡ್ಬೇಕಂತ ಹೇಳಿದರು. ಹಂಗೇನಾದರೂ ಪ್ರಸಂಗ ಬಂದರೆ ಈ ಭಾಗದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ದರ್ಶನಾಪುರ ಸಾಹೇಬ್ರ ಜೊತೆಗೆ ನಾವೆಲ್ಲ ನಮ್ಮ ಲೋಕಲ್ ಲೀಡ್ರು ಇಲ್ಲಾರ, ಇವ್ರು ಮನಸ್ಸು ಮಾಡಿದ್ರೆ ಏನು ಭಾಳ ಆಗೋದಲ್ಲ. ಆ ಸಂದರ್ಭದಾಗ ನಾನು ಕೂಡ ಪ್ರಯತ್ನವನ್ನು ಮಾಡಿ ಮುಂದಿನ ದಿನ ಇಲ್ಲಿ ಮಠವನ್ನು ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಇಲ್ಲಿ ಮಾಡೋಣ ಅಂತ ಹೇಳಿ ಇಲ್ಲಿ ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಕನ್ನಡದ ದೇವರುಗಳಿಗೆ, ಶ್ರೀಮಠದ ಸದ್ಭಕ್ತರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೆ ನಾನು. ಅದು ಮಳಿ ಗಿಳಿ ಭಾಳ ಆದ್ರಿ ಪಾಪ. ನೋಡ್ರಿಗ ದಿನ ಇರ್ತದ್ರೆ ಅಂದ್ರೆ ಅಭಿಷೇಕ ಮಾಡ್ಕೊಂಡೆ ಮನೆಗೆ ಹೋಗ್ಬೇಕ್ರಿ ನಾವು. ಯಾಕ್ರಿ ರುದ್ರಾಭಿಷೇಕ ರಂಗಲಿಂಗೇಶ್ವರ ಅಭಿಷೇಕ ಮಾಡೇ ಹೋಗ್ಬೇಕಾ ಏನ್ರಿ ನಾವು ಮನೆಗೆ? ಇದು ಏನು ಒಂದು ನುಡಿ ಏನು ಟ್ರ್ಯಾಕ್ ಅದನ್ರಿ? ಟ್ರ್ಯಾಕ್ ಇಲ್ಲಲ್ರಿ ಏನು? ಆದರೆ ಏನ ಇತ್ತಂದ್ರೆ ನೋಡ್ರಿ, ಅಲ್ಲೇ ನಿಂಬಲ್ಲೇ ಇತ್ತಂದ್ರೆ ನೋಡ್ರಿ, ಇಲ್ಲ ನಿಂಗೆ ಬಾಯಿಲಿಂದ ಆಡ್ಬಿಡ್ತೀನಿ ರೀ ನಾನು. ಟ್ರ್ಯಾಕ್ ಇತ್ತಂದ್ರೆ ನೋಡ್ರಿ, ಯಾವ್ದನ್ನ ನೋಡ್ರಿ, ಇತ್ತಂದ್ರೆ ನೋಡ್ರಿ, ಯಾವ್ದನ್ನ ಒಂದು ಹಾಕ್ರಿ. ಅರೆ ಹಾಕ್ರಿ ಯಾವ್ದನ್ನ ಒಂದು ಹುಟ್ಟಿದಾರೆ, ಯಾವ್ದನ್ನ ಹಾಕ್ಬಿಡ್ರಿ. ಈಗ ನಿಮ್ಮ ಪ್ರೀತಿ ಅದ. ಹಸು ಆಗಿದೆ ಇಲ್ಲ ಯವ್ವ? ನಿಮ್ಗೆ ಹಸು ಆಗಿದ್ರೆ ಆಗಿಲ್ಲ ಯವ್ವ? ಎಂಥ ಹೊಟ್ಟೆವ ನಿಮ್ಮದು ಯವ್ವ? ಶಿವ ರಂಗಲೀಶ್ವರ ಒಳಗಾನ ರಾತ್ರಿ 9-8ರಿಂದೇ ಹಂಚು ಕಾಯ್ತದೆ ಆ ಕಡೆ ನಮ್ಮ ಪಟ್ಟಣ ಕಡೆಗೆ. ಆದ್ರೂ ಇಷ್ಟು ರಾತ್ರಿ ಆದ್ರೂ ನಾವು ಕುಂತಿರಲ್ಲ, ಅದು ನಿಮ್ಮ ಭಕ್ತಿ ಭಾಳ ದೊಡ್ಡದಾದ, ಭಾಳ ದೊಡ್ಡದಾದಂಥ. ನಿಮ್ಮೆಲ್ಲರಿಗೆ ಧರ್ಮವನ್ನು ಉಳಿಸ್ತೀರಿ ನೀವು. ಪುಣ್ಯದ ಕಾರ್ಯ ಈ ಭಾಗದಾಗ ನೀವು ಮಾಡ್ತಾ ಇದ್ದೀರಿ. ಯಾವ ದೇವರು, ಯಾವ ದಿಂಡ್ರು, ಯಾಕೆ ಪೂಜೆ ಮಾಡಬೇಕು, ಕಲ್ಲಿ ಪೂಜೆ ಮಾಡಿದ್ರೆ ಏನಾದಂಥ ಕಾಲದಲ್ಲಿ ಇಲ್ಲೇ ದೇವರಾದ, ಇಲ್ಲೇ ಧರ್ಮ ಅದ, ಇಲ್ಲೇ ಶರಣಾನಂತ ನಂಬಿ ಇಲ್ಲೇ ನೀವು ಕುಂತಿರಲ್ಲ, ನಿಮ್ಮ ಭಕ್ತಿಗೆ ಯಾವತ್ತೂ ಬೆಲೆ ಕಟ್ಲಕ್ಕೆ ಸಾಧ್ಯನೇ ಇಲ್ಲ. ಪುಣ್ಯದ ಕೆಲಸ ಮಾಡ್ರಿ, ನಿಮಗೆ ಪುಣ್ಯ ಬರ್ತದೆ. ನಾವು ಮಾಡಿದ್ರೆ ಬ್ಯಾಂಕಿನಾಗ ರೂಪಾಯಿ ಇದ್ದರೆ ATM ನಡಿತಾವ್ರಿ, ಚೆಕ್ ನಡಿತಾವ. ಅಲ್ಲೇ ಬ್ಯಾಲೆನ್ಸ್ ಇಲ್ಲಾಂದ್ರೆ ಒಣ ಚೆಕ್ ತೊಗೊಂಡು ಏನು ಮಾಡ್ತೀವಿ ನಾವು? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯದ ಕೆಲಸ ಮಾಡಿದ್ದೆ ಇವತ್ತು ನೀವು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಂಗೆ. ಎಂಥ ತಾಪತ್ರಯ ಬಂದ್ರೂ ಆ ಶಿವ ನಮ್ಮನ್ನು ಪಾರು ಮಾಡ್ತಾನ ಅಂತ ಕೆಲಸ ನೀವು ಮಾಡ್ತೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.